ಫ್ರೆಂಡ್ಸ್, ನಾವೀಗ ಊರಿಗೆ ಹೊಂಟಿ ನೋಡ್ರಿ. ಬಸ್ ಸ್ಟ್ಯಾಂಡ್ ಕುಂತೀವಿ. ಕರ್ನಾಟಕ ಬಸ್ ಐತಿ, ಅದರ ಶಕ್ತಿ ಯೋಜನೆ ಈ ಬಸ್ಸಿಗೆ ಇಲ್ಲ ಅಂತ ನೋಡ್ರಿ, ಅಲೋ ಇಲ್ಲ. ಬಿಜಾಪುರ ತನ ಹೋಗ್ಬೇಕಾಗುತ್ತಾ, ಟಿಕೆಟನ್ನೇ ತೆಗೆದು ಹೊಂಟೀನಿ. ಮತ್ತು ಆ ಕಡೆ ಬಿಜಾಪುರಿಂದನ ಫ್ರೀ ಆಗಲ್ಲ. ಸೊ ಗೊತ್ತಲ್ಲ, ನಾವು ಈ ಕಡೆದವರು ಹಂಗಂತೇಳಿ ಕೇಳಿದ್ವಿ, ಬಟ್ ಇಲ್ಲ ಅಂತ ನೋಡ್ರಿ. ಯಜಮಾನ್ರು ಬಸ್ಸಿಗೆ ಕುಂದ್ರಿಸಿ ಹೋಗ್ಯಾರ. ಈಗ 7:30 ಐತೆ ನೋಡ್ರಿ, ಲಘುಟನೆ ಆಗಿದೆ ಕರೆಕ್ಟಾಗಿ. 7:30ಗೆ ಬಸ್ಸಿಗೆ ಕುಂತೀವಿ. ಇನ್ನೇನು ಸಾತ್ ರಸ್ತಾ ಅಂತೇಳಿ ಇಲ್ಲಿ ಸೊಲ್ಲಾಪುರದೊಳಗೆ ಇಲ್ಲಿಗೆ ಬಂದೀವಿ. ಈಗ ನೋಡೋಣ ಅಂತ, ಎಷ್ಟು ಹೋಗ್ತೀನಿ ಗೊತ್ತಿಲ್ಲ, ಆದಷ್ಟು ಲಘುಟನೆ ಹೋಗಿ ತಲುಪ್ತೀನಿ ಅಂತ ಅನ್ಕೋತೀನಿ. ಜಳಕ ಪೂಜೆ ಯಜಮಾನ್ರಿ ಶಾದೆಲ್ಲ ಮಾಡಿಕೊಟ್ಟು ಬಂದೀನಿ ನೋಡ್ರಿ. ಸೊ ಫೈನಲಿ ನಾನೇ ಹೋಗೋದಾಯ್ತು. ಅವರಿದ್ರು ಒಂದಿನ ನಿಂದ್ರೋದಾಗಲ್ಲ, ಬಿಡೋದಾಗಂಗಿಲ್ಲ, ಹಂಗಂತೇಳಿ ನಾನು ಹೊಂಟೀನಿ. ಪಿಲ್ಲು ಮಾಡು. ಅಜ್ಜಿಯವ್ರು ಹೋಗಿ ಭಾಳ ಖುಷಿ ಆಗಲ್ಲ ಪಿಲ್ಲುನು. ಮುಂಜಾನೆ ವಾತಾವರಣ ಭಾಳ ಚಂದ ಇರ್ತದೆ ನೋಡ್ರಿ. ಪಿಲ್ಲು ಬೈತದ ಬಾಯಿಂದ ಬಸ್ರಿ. ಪಪ್ಪ ಬಿಟ್ಟು ಹೋದ್ರೆ ಈಗ ಬರಂಗಿಲ್ಲ ಅವರು. ಹಿಂದಕ್ಕೆ ಸರಿ. ನಿದ್ದೆ ಬರುತ್ತೆ, ಮುಖಮುಡ ನಿದ್ದೆ ಬರ್ತಂದು. ಆಮೇಲೆ ಬಸ್ತೀನಿ ನಾನು ಒಲ್ಲಿ. आगे तो मैं गेट आगे में 2 बजे तक मारती कल आते थे गाँव. ಇಲ್ಲಿ ಜಳಕಿ ಬಂದಿ ನೋಡ್ರಿ. ಜಳಕಿಯಾಗ ಪಿಲ್ಲ ವಡಪ್ಪ ತಿನ್ಬೇಕು ಅನ್ಸಿತ್ತಂತ. ಇಲ್ಲ ಚಾನೆ ಖಾ. ಜಳಕಿಯಾಗ ವಡಪಾವು ಬಜ್ಜಿ ಚಂದ ಸಿಗ್ತಾವ್ರಿ. ಖಾಲಿ ಇತ್ತು, ನಾನು ಪಿಲ್ಲ ಇಬ್ಬರ ಕುಂತಿದ್ವಿ. ಫುಲ್ ಬಸ್ ರಶ್ ಆಯ್ತು ನೋಡ್ರಿ. ಸೈಡಿಗೆ ಒಬ್ರು ಲೇಡೀಸೇ ಕುಂತಾರ. ನೀನು ಅಷ್ಟು ಆಗೈತೆ ಅವನೀಗ. ಖಾಲಿಲೆ ಹೊಟ್ಟಿಲಿ ಬಂದು ನಮ್ಗೆ ಹುಚ್ಚು ಮಾಸ್ದಂಗೆ ಆಗ್ತದೆ. ಅದಕ್ಕೆ ಬಿಜಾಪುರಕ್ಕೆ ಹೋದ್ಮೇಲೆ ನಾಷ್ಟ ಮಾಡಿದ್ರೆ ಆಯ್ತು. ಚಾಪ ಕುಡಿದ್ವಿ ಅಂತಂದ್ರೆ ವಾಮಿಟ್ ಆಗ್ತೈತಿ, ಹಂಗಾಗಿ ಖಾಲಿ ಹೊಟ್ಟೆಲ್ಲೇ ಬಂದಿ ನೋಡ್ರಿ. ಹಾಲು ಸಮಯ ಕೊಟ್ಟಿಲ್ಲ ಪಿಲ್ಯಾಗ. ಸ್ವೀಟ ಹಾಲು ಅಂತ ಏನಾದರೂ ತಿಂದ್ರೆ ಕುಡಿದ್ರೆ ಮುಂಜಾನೆ ಉಲ್ಟಿ ಆಗ್ತದೆ. ಸ್ವಲ್ಪ ಖಾರ ತಿಂದರೆ ಏನು ಅನ್ಸಲ್ಲ ಅದಪ್ಪ. ಹಾಂ ಐತಿ ದಿನ.
ಏನು ಟೋಲ್ನಾಕ ಒಳ್ಳೆ ಟೋಲ್ನಾಕ ಬರ್ತಾವೆ. ಇದು ಅದಕ್ಕೆ ಬರ್ತಾವೆ ಅಂತ ಕೇಳ್ತಾ ನೋಡ್ರಿ. ನಾಷ್ಟದೆಲ್ಲ ಆಗಿ ಒಂದು ಬಾಟ್ಲಿ ನೀರು ತೊಗೊಂಡ್ವಿ. ಮನೆಯಿಂದ ತಂದು ಖಾಲಿ ಅದು ಏನದು ಹಾಂ ಲಿಂಬು ಸೋಡಾ ಅಲ್ಲದು ಹೆಂಗೋ ನೀವು ಓದೋಣ ಓದು ಎಷ್ಟು ಪಕ್ಕ ಅದ ನೋಡ್ರಿ, ಭಾಳ ಪಕ್ಕ ಅದ ಪಿಲ್ಯ. ನೀನೇ ಓದಲ್ಲ ಬರ್ದಾರಲ್ಲ ಕಾನ್ಸಲಿಗೆ ತನೋ ಅಂತಾರ. ಅದು ಯಾವ್ದು ಹೇಳ ಅಂತಂದ್ರೆ ಶಾನೆ ಭಾಳ ಅದೀನಿ, ಭಾಳ ಶಾನೆ ಅದೀವಿ ಮಗ ನೀನು. ಹಾಂ ಆ ಕೂಚಿದ್ರೆ ಮಗ ಕೂಚಿರ್ತಾನೆ ನೋಡ್ರಿ ಅಲ್ಲ. ಕುಡಿ ಮನೆಯಿಂದ ತುಂಬ್ಕೊಂಡ್ಬಂದಿದ್ದು ಒಂದು ಬಾಟ್ಲಿ ಅವು ಖಾಲಿ ಅದು. ಹಂಗಂತೇಳಿ ಮತ್ತೆ ಬಿಸ್ಲರಿ ತೊಗೊಂಡ್ವಿ. ನಾಷ್ಟ ಮಾಡ್ಕೊಂಡು ಈಗ ಮತ್ತೆ ಮುದ್ಯಾವ ಬಸ್ಸಿ ಕುಂತೀವಿ ನೋಡ್ರಿ. ಡೈರೆಕ್ಟ್ ನಾನು ತೊಡ್ಕೊನೆ ಹೋಗುತ್ತಾ. ಬಟ್ ಮುದ್ಯಾವ ಟಿಕೆಟ ತೆಗಿತೀವಿ ಅಲ್ಲಿ. ಮತ್ತು ಮಮ್ಮಿಯವರು ದಿನ ದವಾಖಾನೆಗೆ ಇದನ್ನ ಕೆಲಸ ಮೂರ್ಲಿಕ್ಕಂದ್ರೆ ಮತ್ತೆ ಅವ್ರಿಗೆ ಬೇಟೆ ಹೋಗಿ ಬರ್ತಾ. ಹಾಂ ನಾನು ತೊಡ ಮತ್ತು ಅಲ್ಲಿಗೆ ಹೊಂಟಿವಿಲ್ಲ ಈಗ. ಅಲ್ಲಿ ಅಜ್ಜಿ ಬರ್ತಾವೆ ಮುದ್ಯಾವಕ್ಕೆ ಅಲ್ಲಿ ಬೆಟ್ಟ ಅಂತಂದ್ರೆ ಮುದ್ಯಾವಕ್ಕೆ ಇಲ್ಲಿಗೆ ಡೈರೆಕ್ಟ್ ನಾನು ತೊಡಕ್ ನೋಡ್ರಿ. ನಾ ಫೋನ್ ಹಚ್ತೀನಿ ಅಂದ್ರೆ ಈಗ ಬಿಟ್ಟಿವಿ ಬಿಜಾಪುರ. ಮತ್ತು ಅಷ್ಟೊತ್ತನದಿಗೆ ಅವರು ಎಲ್ಲ ದವಾಖಾನೆ ಕೆಲಸ ಆಗಿತ್ತು ಮತ್ತು ಹೋದ್ರಂತನ ಅಲ್ಲಿಗೆ ನಾನು ಮತ್ತು ನಾಲ್ತೊಡಕನೇ ಹೋಗ್ತೀನಿ. ಇದ ಬಸ್ ಹೋಗುತ್ತಾ ಬಿಜಾಪುರಿಂದ ಡೈರೆಕ್ಟ್ ನಾಲ್ತೊಡನ ಐತೆ ನೋಡ್ರಿ. ಸೊಲಾಪುರ್ಲಿಂದ ಇರ್ತಾವೆ ಹಿಂಗೆ ಒಮ್ಮೊಮ್ಮೆ ಸಿಗ್ತಾವೆ, ಒಮ್ಮೊಮ್ಮೆ ಸಿಗಂಗಿಲ್ಲ. ಆಲ್ಮೋಸ್ಟ್ ಎಲ್ಲ ಸಿಕ್ಕೇ ಇಲ್ಲ ಅಂತ ಹೇಳ್ಬೋದು. ಆದರೆ ಅಲ್ಲಿಂದ ಬರೋ ಸಿಗಲ್ಲ. ಸೊಲಾಪುರ್ಲಿಂದ ರಿಟರ್ನ್ ನಮ್ಮೂರ್ಲಿಂದ ಹೋಗೋದ್ನಾಗ ಸಿಗ್ತಾವೆ. ಲಾಸ್ಟ್ ಟೈಮ್ ಬಂದೆ ನೋಡ್ರಿ. ಲಾಸ್ಟ್ ಟೈಮ್ ಅಂತಂದ್ರೆ ಮದುವೆ ಮಾಡಿಕೊಂಡು ಹೋಗೋದ್ನಾಗ ಹೋಗಿವಿ. ಅದು ಲಾಗ್ ಇನ್ನೂ ಸ್ವಲ್ಪ ನಿಮ್ಗೆ ಲೇಟಾಗಿ ಬರ್ತಾವ. ಕುಡಿ ಪಟ ಪಟ 3 ತಾಸು ಮಾಡಬೇಡ. ಅದು ಬೆಚ್ಚಗತ್ತಂದ್ರೆ ಚಲೋನೇ ಆಗಂಗಿಲ್ಲ ನೋಡ್ರಿ. ಹೌದಿಲ್ಲ? ಹಾಂ ಹಾಂ. ಸೊ ಮೊನ್ನೆ ಬರೋದ್ನಾಗ ಭಾಳ ಅಂದ್ರೆ ಭಾಳ ರಶ್ ಇತ್ತು. ಗದ್ದಲ, ಸೆಕೆ, ಬೆವರು, ಒಂಥರ ವಾಮಿಟ್ ಬಂದಂಗೆ ಆಗಿತ್ತು. ಬಟ್ ಈಗ ಮತ್ತು ಕ್ಲೈಮೇಟ್ ಚೇಂಜ್ ಆಗೈತೆ ನೋಡ್ರಿ. ಹಂಗಂತೇಳಿ ಪರವಾಗಿಲ್ಲ. ಓಕೆ ನೀರಿಂದ ಆಗತ್ತೆ ನೋಡ್ರಿ. ನಾಷ್ಟ ಮಾಡಿ ಕುಂತೀವಿ. ಸೊ ನೀರು ಕುಡಿತೀವಿ. ಇದು 2ನೇ ಸರಿ ನಾನು ಬರೋಕತ್ತಿದ್ದು ಒಬ್ಬಬೇಕೆ. ಮದುವೆಗೆ ಇಷ್ಟು ವರ್ಷ ಆದರೂ ಯಜಮಾನ್ರು ಒಟ್ಟ ನನ್ನ ಒಬ್ಬಾಕಿನ ಕಳಿಸಿದ್ದಿಲ್ಲ. ನಾನು ಮದುವೆಗೆ ಬಂದು ಹೋಗೀನಿ. ಮತ್ತು ಈಗ ರಿಟರ್ನ ಇಲ್ಲಿಗೆ ಬರೋಕತ್ತೀನಿ ನೋಡ್ರಿ. ಹಿಂಗೆ ಬರ್ಕೊಂತ ಹೋಗ್ಕೊಂತ ಇದ್ರೆ ಸ್ವಲ್ಪ ಧೈರ್ಯ ಬರ್ತೈತಿ ನೋಡ್ರಿ. ಜನರಲ್ ನಾಲೆಜ್ ಬರ್ತೈತಿ. ಮನೆಯಾಗ ಕುಂದ್ರೆ ಇದಾಗಲ್ಲ. ನಮ್ಮ ಯಜಮಾನ್ರಿ ಭಾಳ ಚಿಂತೆ, ನಿನ್ಗೆ ಗೊತ್ತಾಗಲ್ಲ ಹಂಗೆ ಹಿಂಗೆ ಅಂತೇಳಿ. ಅದಕ್ಕೆ ನಮ್ಮ ಮಮ್ಮಿ ಬೈತಾರೆ ಯಾವ ನೋಡ್ರಿ. ಯಪ್ಪ ನನ್ನ ಮಗಳೇನು ಸಾಲಿ ಕಲಿಲ್ಲ, ಅದಕ್ಕೆ ಅನ್ಪಡ, ಓದಕ್ಕೆ ಬರಲ್ಲ, ಬೋರ್ಡು ಓದಕ್ಕೆ ಗೊತ್ತಾಗಲ್ಲ, ನೀ ಏನಕ್ಕಿನ್ನ ಇದು ಹುಚ್ಚಿ ಮಾಡ್ಕೊಂಡಿರ್ತೇಪ್ಪ ಅಂತೇಳಿ ಯಾವಾಗಲೂ ಬೈತಿರ್ತಾಳೆ. ಹಂಗಂತೇಳಿ ಮತ್ತು ನೋಡಮ್ಮ ಹೋಗ್ಬಾ ಅಂತ ಅಂತಾರೆ. ಹೊಂಟಿ ನೋಡ್ರಿ ನಾವು ಈಗ ಬಸ್ ಹತ್ತಿ ಹೋಗ್ಯಾರ ಅವರು ಮುಂಜಾನೆ ಹೇಳಿ ನಾಗಳೆ ನಿಮ್ಗೆ. ಈಗ ಜರ್ನಿ ಲಾಗನೇ ಬರಾಕತ್ತದ. ಓಪನ್ ಹುಚ್ಚವಲ್ದಿದ್ದು ಶೀಲ. ಸೊ ಮತ್ತೆ ಸಿಗ್ತೀನಿ. 10 ರೂಪಾಯಿ ಬಂದಿಲ್ರಿ? ಇಡು ಬಾಟ್ಲಿ ತಳಗಿಡು. ಹ್ಞೂ ನಾವಲ್ಲಪ್ಪ ನಿನ್ನ ತೋರಿ. ಸೇತೆಯಾ ಬಾಗೇವಾಡಿ ಬಂದು ಸರ್ತಿಗೊಮ್ಮೆ ಕಲ್ಲಂಗಡಿ ನೋಡ್ರಿ ಅಲ್ಲ. ದರ್ಸರಿ ಪಪ್ಪ ಇರ್ತಿದ್ರು. ಅಯ್ಯವ್ವ ಶಿಸ್ತು ಕುಂದ್ರ, ನೀಟ್ ಕುಂದ್ರ ಮೊದಲ. ತಿನ್ನ. ಇದು ಬಾಗೇವಾಡಿ ಬಸ್ ಸ್ಟ್ಯಾಂಡ್ ನೋಡ್ರಿ. ನಮ್ಮ ತಂಗಿಯರೂರು ಸಣ್ಣಕ್ಕಿ ರತ್ನ ನೋಡ್ರಿ. ರತ್ನಾರೂರು ಇಲ್ಲಿಂದ ಜಸ್ಟ್ ಒಂದು 10-15 ನಿಮಿಷದೊಳಗೆ ಬರ್ತದೆ ನೋಡ್ರಿ. ಬಾಗೇವಾಡಿ ಬರೋಣ ತಂಗಿ ಊರ ನೆನಪಾಗ್ತದ. ಆಕೆನು ಮನೆ ಬಂದು ಹೋಗ್ಯಾಳತ್ತ. ಸಮೀಪಾಗುತ್ತೆ, ಊರೇನು ದೂರ ಇಲ್ಲ. ಆದ್ರೆ ಡೈರೆಕ್ಟ್ ಬಸ್ ಹಿಂಗೆ ಕುಂತು ಬಿಡ್ತೀವಿ, ಇಳಿಯೋದಾಗಲ್ಲ ಏನಾಗಲ್ಲ ನೋಡ್ರಿ. ಬಿಜಾಪುರದಿಂದ ಡೈರೆಕ್ಟ್ ನಾವು ಮುದ್ದೇಳ್ಕ ತೆಗಿಸಿರ್ತೀವಲ್ಲ ಟಿಕೆಟ. ಇದು ಬಾಗೇವಾಡಿ ನಡ್ಬರ್ಗ್ ಬರ್ತದೆ. ಹಂಗಂತೇಳಿ ನಮ್ಗೆ ಇಲ್ಲೇ ಊರು ಸಮೀಪ ಇದ್ರೂ ಹೋಗೋದಾಗಲ್ಲ, ಇಳಿಯೋದಾಗಲ್ಲ.
ಹಿಂಗೆ ಯಾವಾಗಾರ ಹೋಗೋ ಕೈಯಾಗ ಗಾಡಿ ಪಾಡಿ ಇತ್ತಂದ್ರೆ ಹೋಗೋದು ಬರೋದು. ತಿನ್ನಪ್ಪ ನೀ ಎಂಜಾಯ್ ಮಾಡಿ ನೀನು ಕಲ್ಲಂಗಡಿನ. ಕಲ್ಲಂಗಡಿ ಜ್ಯೂಸು, ಮ್ಯಾಂಗೋ ಜ್ಯೂಸ್. ಹೊರಗೆ ಬಂದಾಗ ನಿಂದು ಭಾರಿ ಚಾನ್ಸ್ ಹೌದಿಲ್ಲ ಪಜ್ಜಿ ಅಲ್ಲ? ತಿನ್ನಪ್ಪ ತಿನ್ನು. ಗಾಡಿ ನಿಂದ್ರಿಸಿದ್ರೆ ಒಂದು ಜಳ ಹಾಕತ್ತದ ನೋಡ್ರಿ. ಆಗಲೇ ಒಂಥರ ವಾತಾವರಣ ತಂಪದಂಗೆ ಅನ್ಸಕತ್ತಿತ್ತು. ಈಗ ಬಿಸಿಲು ಏರ್ದಂಗೆಲ್ಲ ಮತ್ತಿಟ್ಟು ಜಲ ಹೆಚ್ಚದಂಗೆ ಹಾಕತ್ತದ ನೋಡ್ರಿ. ಮುಂಜಾನೆ ಜರ್ನಿ ಒಂಥರ ತಣ್ಣಗೆ ಹವಾ ಸಿರಿ ಚಲೋ ಇರ್ತದ. ಆಮೇಲೆ ನೋಡ್ರಿ ಬಿಸಿಲು ಏನೋ ಐತಪ್ಪ, ಜಳ ಭಾಳ ಐತೆ ನೋಡ್ರಿ. ಮಳೆ ಬರಂಗೈತಿ. ಹಾಂ ಹಿಂಗೆ ತಿನ್ನು ಮೊದಲು ಬೇಡ ಬಸ್ ಬಿಡ್ತು. ರುಚಿ ಇದು ನೋಡ್ರಿ ಹಣ್ಣು 10 ರೂಪಾಯಿಗೆ ಒಂದು ಗ್ಲಾಸ್ ಅಂತ ಒಂದೇ ತೊಗೊಂಡ್ವಿ. ಯಾವಾಗಲೂ ಇರ್ತಾವೆ ಇಲ್ಲಿ ಕಲ್ಲಂಗಡಿ ಮತ್ತು ಪೇರು. ಓ ಹಾಂ ಬಾಗೇವಾಡಿಗೆ ಇರ್ತವೆ. ಮತ್ತೆ ಎಲ್ಲಿ ಸಿಗಲ್ಲ ಇವು, ಭಾಳ ಅಪರೂಪ ಇವು. ಹಾಂ ಅಪ್ಪಾಜಿ, ಮತ್ತೆ ಎಲ್ಲಿ ಸಿಗಲ್ಲ ಇವು. ನೀ ತಿಂದಿಲ್ಲ ಸೊಲ್ಲಾಪುರದಾಗ? ಸೊಲ್ಲಾಪುರದಾಗ ತಿಂದಿಲ್ಲ? ನೋಡಿಲ್ಲ ನೀ ಕಲ್ಲಂಗಡಿನ? ಕಲ್ಲಂಗಡಿ ನೋಡಿಲ್ಲ ಅತ್ತ ಸುಬ್ಬ. ಇವತ್ತು ಬಜಾರ ಭಾಳ ಅಂದ್ರೆ ಭಾಳ ಗರ್ದಿ ಇರ್ತದೆ ನೋಡ್ರಿ. ಬಾಗೇವಾಡಿ ಇದ್ರೊಳಗೆ ಸೋಮವಾರದ ದಿನ ಸಂತೆ ಆಗ್ತದೆ ನೋಡ್ರಿ. ಭಾಳ ಅಂದ್ರೆ ಭಾಳ ಗದ್ಲಿರಪ್ಪ ಆ ಕಡೆ ಎಲ್ಲ ಸಂತೆ ನಡೆಯಲಿ. ಬಟ್ ಅಲ್ಲಿ ವಿಡಿಯೋ ಏನೋ ತೊಗೊಳೋದಕ್ಕೆ ಹೋಗಲಿಲ್ಲ. ಇದು ಬಸ್ ಸ್ಟ್ಯಾಂಡ್ ದಾಟಿ ಈ ಕಡೆ ಮತ್ತೆಲ್ಲ ಫುಲ್ ಊರ ಬಾಗೇವಾಡಿನೆಲ್ಲ ಎಂಡ್ ಆಗುತ್ತೆ. ಮತ್ತು ಮುಂದೋಳಿಂದ ಈ ಕಡೆ ಸ್ಟಾರ್ಟಿಂಗ್ ಪ್ಲೇಸ್ ನೋಡ್ರಿ ಇದೆಲ್ಲ. ಮುದ್ದಾಳಕ್ಕೆ ಬಂದೀರಿ. ಅಕ್ಕ ಅದಾರ ಬ್ಯಾಗ್ ತೊಗೊಂಡು ಹೊಂಟಾವ್ರಿ ಮುಂದಕ್ಕ. ಸೊ ಇನ್ನೂ ಇಲ್ಲೇ ಅದಾರ ಅವ್ರು ಹಾಸ್ಪಿಟಲ್ದಾಗ. ಬರ್ರಿ ವಿಡಿಯೋ ತೊಗೋತೀನಿ. ಸರು, ಅಕ್ಕ, ನಾನು ಮಮ್ಮಿ ಜೊತೆಗೆ ಇದ್ದೀವಿ ರೀ ಇಷ್ಟೊತ್ತನ. ಮತ್ತು ಮಮ್ಮಿಗೆ ಸ್ವಲ್ಪ ನಾಷ್ಟ ಅದೆಲ್ಲ ಕೊಡಿಸಿ ಅವ್ರು ನಾಷ್ಟ ಮಾಡಿದರು, ಸಲ್ಯಾನ ಹಚ್ಚಿದ್ರು. ಸ್ವಲ್ಪ ಮಕ್ಕೊಂಡ್ರು ಅವರು. ಸಲ್ಯಾನ ಇಂಜೆಕ್ಷನ್ ಅದೆಲ್ಲ ಮಾಡಿರ್ತಾರಲ್ಲ, ಸ್ವಲ್ಪ ಆರಾಮಾಗುತ್ತೆ ಅಂಥೇಳಿ, ಪೇನ್ ಅದೆಲ್ಲ ಕಮ್ಮಿ ಆಗೋದು. ಮತ್ತೀಗ ಮನೆಗೆ ಸಂತಿ ಪಂತಿ ಅದೆಲ್ಲ ತೊಗೊಂಡು ಹೋದ್ರಾತಂತೇಳಿ ಈಗ ಸರು ಹೋಗ್ತಾಳ್ರಿ. ಸರು ಮುಂಜಾನೆ ಬಂದ್ರ ಮಮ್ಮಿ ಕರ್ಕೊಂಡು. ಮನ್ಯಾಗ ಸ್ವಲ್ಪ ಅದು ಇದು ಸಂತಿ ಮಾಡ್ಕೊಂಡು ಹೋದ್ರಾತಂತೇಳಿ ಈಗ ಅಕ್ಕ ಸಂತಿ ಮಾಡಿಸಿ ಸರುನ್ ಕೈ ಕೊಟ್ಟು ಕಳಿಸ್ತಾ. ಮುಂಜಾನೆ ಬಂದಾರ. ಅಕ್ಕ ನೆರ್ಮೇಸಿಲಿಂದ ಬಂದಾಳ. ಸರು ಏನೈತಿ ನಾನು ತೊಳಿಂದ ಮಮ್ಮಿ ಕರ್ಕೊಂಬಂದಾಳ್ರಿ. ಸ್ತ್ರೀನ ಮನ್ಯಾಗ ಬಿಟ್ಟು ಬಂದಾಳ. ಸೃಷ್ಟಿ ಮತ್ತು ಸ್ನೇಹ ಅದರ ಆಡಕತ್ತಾನಂತ. ಹೊಟ್ಟೆ ತುಂಬ ಏನಾರ ಹಾಕಿಬಿಟ್ರೆ ಈಗ ಸ್ವಲ್ಪ ಆಡ್ತಾನವ. ಮದುವೆ ಟೈಮ್ದಾಗ ಜರ ಭಾಳ ಕಿರಿಕಿರಿ ಮಾಡತ್ತಿದ. ಪೈನಾಪಲ್ ನೋಡ್ರಿ. ಎಷ್ಟು ಗಮ್ಮ ಅನ್ನಕತ್ತ ನೋಡು. ಅದು ಲೇಕಿರಲ್ರಿ ಅಣ್ಣ, ಅದು ಲೇಕಿರಲ್ರಿ. ನೋಡಿ ನಡಿ ನೋಡ್ರಿ ಶಾಣೆಕತ್ತಾಳಮ್ಮ. ಅವ್ರು 60 ಹೇಳಿದ್ರು, ಆಕಿ 40 ಕೇಳಿದ್ಲು. ಕೊಡಲಿಲ್ಲ ನಾನು ಹೊಂಟಾಳ. ಈಗ ಮತ್ತೆ ತಗೊಂಡು ಕೊಟ್ರೆ ಈ ಥರ ನೋಡ್ರಿ. ನಡಿಯಪ್ಪ. ಇವೊಬ್ಬ ಐಸ್ ಕ್ರೀಮ್ ಬೇಡ್ದ ನೋಡ್ರಿ. ಬ್ಯಾಡ ಅಂದ್ರೆ ಕೇಳಿಲ್ಲ. ನೀರ್ಲಣ್ಣ 10 ರೂಪಾಯಿಗೆ ಮುಟ್ಟಿಸ್ಕೊಡಲಾಗ್ಯಾರ ನೋಡ್ರಿ. ಮತ್ತೆ ಗಾಡಿ ಹೋಗ್ಬಿಲ್ಲ. ಆಂಟಿ ಕೈ ಹಿಡ್ಕೊ ಹೋಗು. ದೊಡ್ಡ ಮಮ್ಮಿ ಇಲ್ಲ, ಆಂಟಿದು ಹಿಡ್ಕೊ. ಆಂಟಿ ಫ್ರೀ ಇರ್ತಾ. ಸರ್ ಬಟಾಟೆ ಅದಾವ ಮನ್ಯಾಗ? ಬಟಾಟೆ ಇದಾವು ಆಯ್ತು. ಮತ್ತು ನಾವು ಹೋದೆ ಬರ್ರಿ ನೀವು. ಹಾಂ ಈಗ ಸರನ ಸಂತಿ ಮಾಡಿಸಿ ಬಸ್ಸಿಗೆ ಹತ್ತಿಸಿ ಪಿಲ್ಲುನು ಸರನ ಜೊತೆಗೆ ಕಳಿಸ್ತಾಳ್ರಿ ಅಕ್ಕ. ಬಸ್ ಹತ್ತಿಸಿ ಬರ್ತಾಳೆ ಮತ್ತು ಹಾಸ್ಪಿಟಲ್ಗೆ. ನಾನು ಹೋಗ್ತೀನಿ ಈಗ.
ಮುದ್ದೆ ಹೋದವ್ರು ಯಾರಾದರೂ ಇದ್ದರೆ ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ. ಸೊ ಈ ವಿಡಿಯೋ ಬರೋ ಸ್ವಲ್ಪ ಲೇಟ್ ಆಗ್ಬೋದು. ಸಾಯಿ ಆರ್ ವಿ ಡಯಾಗ್ನೋಸ್ಟಿಕ್ ಹಾಸ್ಪಿಟಲ್ದೊಳಗೆ ಮಮ್ಮಿ ಈಗ ಅಡ್ಮಿಟ್ ಅದಾರ ನೋಡಿ ಫ್ರೆಂಡ್ಸ. ಮುಂಜಾನೆ ಬಂದಾರ. ರಿಪೋರ್ಟ್ ಅದೆಲ್ಲ ಏನೈತೆ ಅಂತಂತಕ್ಕೆ ಸಂಗ ಹೇಳ್ತೀನಿ ನಾನು ನಿಮ್ಮ ಜೊತೆಗೆ. ಸೊ ಈಗ ಪಾಸಾಗಿ ಆ ಕಡೆ ಹೋಗ್ತೀನಿ. ಕೈಗೆ ಸಲ ಚಟ್ನಿಗೆ ಒಂದು 2 ಸರಿ ಔಟ್ ಆತ್ರಿ. ಅದು ಭಾಳ ಬ್ಯಾನ್ ಆಗುತ್ತೆ. ಯಾಕಂದ್ರೆ ಅದನ್ನು ಯಾರನ್ನೂ ಅನುಭವಿಸಿರ್ತಾರೆ, ಅದು ಅಷ್ಟೇ ಗೊತ್ತಾಗುತ್ತೆ ಅವರಿಗೆ. ಔಟ್ ಆಗಿಬಿಡ್ತದೆ. ಹೋಗಲೇ ಇಲ್ಲ, ನರ ಸಿಗಲಿಲ್ಲ. ಮತ್ತು ಚುಚ್ಚು ಏರ್ಯಾನ್ ಮಾಡ್ಯಾರ. ಈಗ ನೋಡಿ ಸ್ವಲ್ಪ ನಾಷ್ಟ ಅದೆಲ್ಲ ಮಾಡಿದ್ದೆಲ್ಲ ಸಲ್ಯಾನ ಹಚ್ಚಾರ. ಒಂಥರ ಮೈ ಶಾಂತದಂಗೆ ಅನ್ನಿಸ್ತದೆ, ಸಮಾಧಾನ ಆಗುತ್ತೆ, ಒಂಥರ ತಣ್ಣಗದಂಗಾಗಿ. ನಿದ್ದೆ ಬಂದದ್ದು ನೋಡ್ರಿ ಫ್ರೆಂಡ್ಸ. ಮುಕ್ಕೊಂಡಾಳ ಮಮ್ಮಿನೂ. ಮೆತ್ತಗಂದ್ರೆ ಮೆತ್ತಗಾಗ್ಬಿಟ್ಟಾಡ್ರಿ, ನೋಡೋಕ್ಕಾಗೋಯ್ತು. ಸಲ್ಯಾನ ಹಚ್ಚಾರ್ರಿ. ಈಗ ಸ್ವಲ್ಪ ಮುಕ್ಕೊಂಡಾರ. ಕಡೆ ಇಲ್ಲೇ ಅದ್ರಿ ರೂಮ. ಸೊ ಈ ಕಡೆ ಎಲ್ಲ ಓಪನ್, ಇಲ್ಲೆಲ್ಲ ಬಜಾರದ ಇಲ್ಲೇ ಸಮೀಪ ಐತಿ. ಇಲ್ಲಿ ಬಸವೇಶ್ವರ ಸರ್ಕಲ್ ಅಂತ ಐತಿ. ಇಲ್ಲೇ ಭಾಳ ಸಮೀಪ ಅದ. ಅಲ್ಲೇ ಬಸ್ ಸ್ಟ್ಯಾಂಡ್ ಐತಿ. ಸೊ ಬಸ್ ಸ್ಟ್ಯಾಂಡಿಗೆ ಭಾಳ ಸಮೀಪ ಆಗ್ತದೆ ಇದು ಹಾಸ್ಪಿಟಲ್ಲ. ಮೊನ್ನೆ ಮಾಡ್ಯಾರಂತ. ಇಲ್ಲಿಕಂದ್ರೆ ಬಿಜಾಪುರ ಹೋಗ್ಬೇಕಾಗಿತ್ತು, ಮತ್ತು ಬಾಗಲಕೋಟೆಗೆ ಹೋಗ್ಬೇಕಾಗಿತ್ತು. ಸೊ ಇಲ್ಲಿ ಸಮೀಪ ಆಗೈತಿ. ಚಲೋ ಅದಾರ ಡಾಕ್ಟ್ರನ್ನು, ಚಲೋ ನೋಡಕತ್ತಾರ. ಕ್ರ್ಯಾಕ್ ಬಿಟ್ಟದ ಫ್ರೆಂಡ್ಸ. ಇಲ್ಲಿ ನಾವು ಎಲ್ಲಿ ನೋಡ್ರಿ ಎದೆ ಹತ್ರ ಇಲ್ಲಿ ಒಟ್ಟು ಅವ್ರಿಗೆ ಹೇಳಕ್ಕೆ ಕುಂದ್ರಕ್ಕೆ ಆಗವಲ್ತು. ಆ ಥರ ಅವ್ರಿಗೆ ತ್ರಾಸ ಆಕತ್ತದ. ಕ್ರ್ಯಾಕ್ ಬಿಟ್ಟದ ಅಂಥದ್ದು. ಇನ್ನು ಪೆಟ್ಟು ಪಟ್ಟಾರ ಮಂದಿ ಕಣ್ಣಿಗೂ ಕಾಣಿಸ್ತೈತಿ ಹೊರಗಡೆ ಗಾಯ ಪಾಯ ಅಂತಂದ್ರೆ. ಇದು ಕ್ರ್ಯಾಕ್ ಮತ್ತು ಕ್ರ್ಯಾಕ್ ಬಿಟ್ಟೈತಪ್ಪ ಅಂದ್ರೆ ಕೈ ಮುರಿತದ ನೋಡ್ರಿ. ಅದು ಕೈಯ ಕಾಲು ಈ ಥರ ಮುರಿದದ ಅಂತ ಹೇಳ್ತಾರಲ್ಲ, ಅದಕ್ಕಿಂತ ಡಬಲ್ ನೋವು ಕ್ರ್ಯಾಕ್ ಬಿಟ್ಟಿದ್ದಕ್ಕಾಗುತ್ತಂತ. ಲಗುಟ್ಟದು ಕೂಡಂಗಿಲ್ಲ, ಹೆಚ್ಚು ತ್ರಾಸಾಗುತ್ತೆ ಅದ್ರೊಳಗೆ. ಮತ್ತು ಬೇರೆ ಜಾಗ ಅಂದ್ರೆ ಪರವಾಗಿಲ್ಲ, ಎದೆ ಹತ್ರ ಅಂದ್ರೆ ಎಲ್ಲ ನಮ್ಮ ಇಡೀ ಒಂದು ಆಟನೇ ಅದ್ರ ಮೇಲೆ ನಡೀತಿರ್ತದೆ. ಕುಂದ್ರಕ್ಕೆ ಹೇಳಕ್ಕೆ ಹೋಗೋಣ, ಅದೊಂದು ಸ್ವಲ್ಪ ಹಿಂಗೆ ಕ್ರ್ಯಾಕ್ ಬಿಟ್ಟಾಗಿರ್ತಾನ ಬ್ಯಾನ್ ಆಗ್ತೈತಿ. ಜೀವ ಸತ್ತು ಬದುಕ್ದಂಗೆ ಆಗ್ಬಿಡ್ತೈತಿ. ಆ ಥರ ತ್ರಾಸು ಮಾಡ್ಕೊತಾಳೆ. ಬಂದ್ಬಿಟ್ಟು ನನಗೇನೋ ವಿಡಿಯೋ ಏನೋ ಮಾಡೋಕ್ಕಾಗಲಿಲ್ಲ. ಒಂದು ಎಮೋಷನಲ್ಲಿ ಇರ್ತೈತಿ ನೋಡ್ರಿ ನಮ್ಮದು ಹಂಗಂತೇಳಿ. ಮತ್ತು ಮಗುಕಿನ್ನ ಮಗು ಅದಂಗೆ ಆಗ್ಬಿಟ್ಟಾಡ್ರಿ. ಒಟ್ಟು ಎಂಥ ದೊಡ್ಡ ಸಮಸ್ಯೆಗಳು ಬಂದ್ರೂ ಭಾಳ ಧೈರ್ಯದಿಂದ ಎದುರಿಸ್ತಾಳ. ಇದು ಇಂಥ ಏನಾದರೂ ಅವ್ರಿಗೆ ಆರಾಮಿಲ್ಲ ಅಂತಂದ್ರೆ ಆಲ್ಮೋಸ್ಟ್ ಅದು ಎಲ್ಲರೂ ಸ್ವಲ್ಪ ವೀಕ್ ಆಗ್ತಾರೆ. ನಮ್ಮ ಮಮ್ಮಿ ಒಂಥರ ಮಗು ಥರ ಆಗ್ಬಿಡ್ತಾಳೆ. ಯಾವಾಗಲೂ ಅವರು ಧೈರ್ಯವಾಗಿರುವಂಥದ್ದನ್ನೇ ನಾನು ನೋಡ್ಕೊತ ಬಂದೀನಿ. ಬಟ್ ಈಗಂತೂ ಫುಲ್ ಮೆತ್ತಗಾಗ್ಬಿಟ್ಟಾಳ್ರಿ. ಸುಸ್ತಾಗಳ ವಿಚಾರನೂ ಭಾಳ ಮಾಡ್ತಾಳೆ. ಈ ಭಾಳ ವಿಚಾರ ಇತ್ತೀಚೆಗೆ ಏನು ಸೇರಿದಪ್ಪ ಅಂತಂದ್ರೆ, ನಾ ಇರತ್ತಾನಲ್ಲ ನನ್ನ ಮಕ್ಕಳು ಬರೋದು ಹೋಗೋದು, ಆಮೇಲೆ ಅವ್ರನ್ನ ಯಾರು ಕರೀತಾರೆ ಯಾರು ಮಾಡ್ತಾರೆ ಅಂತೇಳಿ ಇಂಥದ್ದೊಂದು ಭಾಳ ತಲೆಗೆ ತೊಗೊಳಕತ್ತಾಳ. ಯಾರಿದ್ರೇನು ಇರ್ಲಿಕ್ಕೆ ಏನೋ ಜೀವನಾಂಕರು ಎಲ್ಲರೂ ಮಾಡ್ತಾರೆ. ಬಟ್ ಭಾಳ ಚಿಂತೆ ಮಾಡ್ತಾಳೆ. ನಾವೇನಾದರೂ ಕೇಳೋಂಗಿಲ್ಲ. ನಾವೇ ಇನ್ನು ಅಣ್ತಂಬ್ರಿದ್ದ ಅಂತಂದ್ರೆ ಒಂದು ಹೊತ್ತಿ ಚಿಂತೆ ಆಕಿತ್ತು ನಮಗೆ. ಯಾಕಂದ್ರೆ ಎಲ್ಲರಿಗೆ ಅವ್ರವ್ರ ಸಂಸಾರದಾಗ ಅವ್ರವ್ರು ಬ್ಯುಸಿ ಆಗಿಬಿಡ್ತಾರೆ. ಅವರು ಮತ್ತು ಇರ್ಲಾರ್ದೇ ಇರೋ ಸುಖ ಇದ್ದೂ ಒಂದೊಂದು ಟೈಮಿಗೆ ಎಲ್ಲರೂ ಒಂದೇ ಥರ ಇರೋಂಗಿಲ್ಲ ಗಂಡು ಮಕ್ಕಳು. ಇವಾಗ ನಮ್ಮ ಯಜಮಾನ್ರು ನೋಡ್ರಿ, ಅತ್ತಂಗಿಯರು ತಾಯಿ ಅಂದ್ರೆ ಬಿದ್ದು ಬಡ್ಕೊತಾರೆ. ಎಲ್ರಿಗೂ ಮೆಂಟಾಲಿಟಿ ಒಂದೇ ಮನೆಯಾಗ ಒಂದೇ ಹೊಟ್ಟೆ ಹುಡ್ದವ್ರದ್ದು ಅಣ್ಣ ತಮ್ಮವ್ರದ್ದು ಬುದ್ಧಿ ಒಂಥರ ಇರೋಂಗಿಲ್ಲ, ಬೇರೆ ಥರ ಇರ್ತೈತಿ. ಬಟ್ ಅಂತಂಬ್ರು ಇದ್ರು ಅಂತಂದ್ರೆ ನಾಳೆ ಅವ್ರು ಕರಿತಿದ್ರೋ ಇಲ್ಲೋ, ಬಾ ಅಂತಿದ್ರೋ ಇಲ್ಲೋ, ಅದು ಡಬಲ್ ನೋವು ಹಾಕಿತ್ತು. ಇಲ್ಲ ಅನ್ನೋದೇ ಸುಖ ಐತಿ. ಎಲ್ಲನೂ ಸಾಧಿಸ್ಯಾರ ಜೀವನದೊಳಗೆ, ಏನೂ ಇಲ್ಲ ಅನ್ನೋಂಗಿಲ್ಲ. 4 ಮಕ್ಕಳದ್ದು ಎಜುಕೇಷನ್ನು ಎಲ್ಲ ಹೌದು ಅಲ್ಲ, ತೊಟ್ಲ, ಮದುವೆ, ಕುಬುಸ, ಬರೋರು ಹೋಗೋರ್ದು ಒಂದಂತ ಇರ್ತದನ್ರಿ, ಎಷ್ಟೋ ಇರ್ತಾವ, ಅದನ್ನೆಲ್ಲ ನಿಭಾಯಿಸ್ಯಾರ. ಬಟ್ ಈಗ ಒಂದು ಸ್ವಲ್ಪ ಯಾವಾಗೂ ಕಷ್ಟನೇ ಅನ್ಭವಿಸ್ಕೊತ ಬಂದಾಳ. ಇವಾಗ ಒಂದು ಸ್ವಲ್ಪ ನೆಮ್ಮದಿ ಜೀವನ ಐತಿ, ನೆಮ್ಮದಿಯಾಗಿರವ ಅಂತ ನಾವು ಅಂತೀವಿ. ಬಟ್ ಎಲ್ಲಕ್ಕೂ ಇದು ಒಂದು ನೋವು. ಮತ್ತು ಭಾಳ ತಲೆ ತೋತಾಳ್ರಿ. ಎಲ್ಲದಕ್ಕೂ ಸಣ್ಣ ಪುಟ್ಟ ವಿಷಯಕ್ಕೂ ಭಾಳ ತಲೆ ತೋತಾಳ. ಸ್ವಲ್ಪ ಮಕ್ಕಳು ವಿಷಯದಂಕರು ವಾಜಮ್ದ ಮಕ್ಕಳನ್ನಾರ ಕಂಡಾಳ ಇಲ್ಲ ನಮ್ಮ ತಾಯಿ. ಆ ಥರ ಮಾಡ್ತಾಳೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ. ಎಷ್ಟು ಬೇಕಾದರೂ ಏನು ಬೇಕಾದ್ರೂ ಬಂದಾಗ ಹೋದಾಗ ಏನು ಬೇಕದು ತಿನ್ನಕ್ಕೆ, ಏನು ತರಲಿ, ಏನು ಬೀಳಲಿ, ಏನು ಮಾಡಲಿ, ಏನು ತಿಳಿಸ್ಲಿ ಅನ್ನೋಕ್ಕೆ, ಏನು ಉಡಿಸ್ಲಿ ಅನ್ನೋಕ್ಕೆ. ಈಗ ತನಗಾರ ಜಾಸ್ತಿ ಕೇರ್ ತೊಗೊಳಂಗಿಲ್ಲ, ಮಾಡೋಂಗಿಲ್ಲ. ಏನಾಗಬೇಕೋ ಗೊತ್ತಿಲ್ಲ. ಬಟ್ ತಲೆಗದೆಲ್ಲ ಬಂದುಬಿಡ್ತಾರಲ್ಲ, ಅದು ತಲೆಗೂ ಸ್ವಲ್ಪ ಪೆಟ್ಟಾಗೈತಿ. ಅದು ಒಳಪೆಟ್ಟಾದಂಗೆ ಆಗೈತಿ. ಮ್ಯಾಗಿಂದ ಏನೂ ಗಾಯ ಇಲ್ಲ, ಒಳಪೆಟ್ಟಾಗೈತಿ. ಮತ್ತು ಒಳಚಿರೋದೆಲ್ಲ ಹತ್ತಿ ಒಂದು ಬಳ್ಳ್ರಿ ಎಲ್ಲ ದಪ್ಪಾಗಿ ಉಬ್ಬು ಬಿಟ್ಟೈತೆ ಅದು ಬಳ್ಳ.
ಮತ್ತು ಇದು ಎದಿದೊಂದು ಜಾಸ್ತಿನೇ ನೋವು ಐತಕ್ಕೆ ಎಲ್ಲಕ್ಕಿಂತ ಮೇನ್ ಅಂತಂದ್ರೆ ಎದೆ ನೋವು. ಇದು ಎಕ್ಸ್ರೇ ಅದೆಲ್ಲ ತೆಗಿಸಿ ನಾ ಬರೋ ಸೊತ್ತಿಗೆ ಅಕ್ಕ ತಂಗಿ ಮತ್ತೆಲ್ಲ ಇದ್ರಲ್ಲ ಭಾಳ ತೆಗಿತು ಅವರು ಬಂದು. ಸೊ ಹಾಗಾಗಿ ಮತ್ತು ನಡೆದವ ಚಹಾ ಅದೆಲ್ಲ ಕುಡ್ದು ಬರೋಣ, ಎಷ್ಟೊತ್ತಿಗೆ ಬಂದಿರೋ ಏನಿಲ್ಲ ಅಂತೇಳಿ ಹೋಗಿ ಮತ್ತು ಚಾಗಿದ್ದೆಲ್ಲ ಕುಡಿದು ಮಕ್ಕೊಂಡಿದ್ರಲ್ಲ ಮಮ್ಮಿನೂ, ಅದಕ್ಕಂತೇಳಿ ಮತ್ತು ಹೋಗಿ ಬಂದ್ವಿ. ಇನ್ನು ಮಲ್ಕೊಂಡಾರ ಅವರು, ಸ್ವಲ್ಪ ಆರಾಮಾಗಿ ಮಕ್ಕೊಳ್ಳಿ. ಅವು ಪೇನ ಕಮ್ಮಿ ಆಗೋದು ಇಂಜೆಕ್ಷನ್ ಅದೆಲ್ಲ ಬಿಟ್ಟಾರ ನೋಡ್ರಿ ಸಲ್ಯಾಂದೊಳಗೆ, ಅದಕ್ಕಂತೇಳಿ ಸ್ವಲ್ಪ ರೆಸ್ಟ್ ಮಾಡಕತ್ತಾರ. ನಾನು ಈ ಕಡೆ ಸೈಡಿಗೆ ಬಂದೀನಿ. ಇದೆ ನೋಡ್ರಿ, ಈಗ ಮಮ್ಮಿ ಅಡ್ಮಿಟ್ ಮಾಡಿದ್ದು ರೂಮ ಇಲ್ಲೇ ಐತಿ, ಹಾಗಾಗಿ ನಾನು ಈ ಕಡೆ ಬಂದು ಮಾತಾಡಕತ್ತೀನಿ. ಅವ್ರು ಮುಕ್ಕೊಂಡಾರ ಡಿಸ್ಟರ್ಬ್ ಆಗುತ್ತೆ ಅಂತೇಳಿ. ಸೊ ಓಕೆ ಫ್ರೆಂಡ್ಸ, ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಸಿಗ್ತೈತಿ, ಹಂಗಂತೇಳಿ ವಿಡಿಯೋನ ಲಘುಟ್ ಎಡಿಟ್ ಮಾಡಿ ಇದನ್ನು ಹಾಕ್ತೀನಿ, ನಿಮ್ಗೆ ಅಪ್ಡೇಟ್ ಕೊಡೋದೈತಲ್ಲ. ಸೊ ಭಾಳ ಜನ ಬ್ಲೆಸ್ಸಿಂಗ್ ಕೊಟ್ಟಿರಿ, ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿರಿ. ನಮ್ಮೂರ್ಕಿನ್ನ ಹೆಚ್ಚಿನ ರೀತಿಯಾಗಿ ನಿಮ್ಮ ಕಮೆಂಟ್ಸ್ ಒಳಗೆ ನಿಮ್ಮ ಪ್ರೀತಿ ಕಾಣಿಸ್ತದ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆರಾಮದಾರ ಅವ್ರಿಗೆ, ಬಟ್ ನೋವು ಭಾಳ ದಿನ ಇರ್ತದೆ ನೋಡಿರಿ, ಲಗುಟ್ ಕಮ್ಮಿ ಆಗಂಗಿಲ್ಲ. ಬಟ್ ದಿನಸವನ್ ಮ್ಯಾಗ ಕಮ್ಮಿ ಆಗ್ತದೆ. ನೋಡೋಣ, ನಾನು ಒಂದು 4 ದಿನ ಇರ್ಬೇಕು. ಈಗ ಇಂಥ ಟೈಮ್ದಾಗ ಇಲ್ಲದ ಮತ್ತು ಯಾವ ಟೈಮ್ದಾಗ ಇರ್ಬೇಕು ರೀ. ಖಾಲಿ ಟೈಮ್ದಾಗ ಬಂದು ತವ್ರ ಮನೆ ಸುಖ ಉಂಡೋಗಿರ್ತೀವಿ. ಈ ನಮ್ಮ ತಾಯಿಗೆ ಹಿಂಗೈತಿ, ಸ್ವಲ್ಪ ತ್ರಾಸ ಆಗೈತೆ, ಜೂಕ್ ಬಂದೈತಂದ್ರೆ ಒಂದು 4 ದಿನ ಇದ್ರೆ ಆಯ್ತು ಅಂತ ಹೇಳ್ಕೇಸಿ. ಮಗು ಸಾಲಿ ಮೊನ್ನೆ ಚಾಲು ಆಗ್ಯಾವ 14ನೇ ತಾರೀಕಿಗೆ. ಮೇಡಮ್ ಅವರು ಫೋನ್ ಹಚ್ಚಿ ಬೇಯಕತ್ತಾರ, ಏನು ರೀ ಸ್ಕೂಲ್ ಚಾಲು ಆಗ್ಯಾವು, ಈ ಥರ ನೀವು ಬಿಡಿಸ್ಕೊತ ಹೋದ್ರಿ ಹಂಗಂತೇಳಿ. ಸಾಲ ಏನ್ರಿ ಒಳ್ಳೆ 4 ದಿನ ಟ್ಯೂಷನ್ಗೆ ಹಾಕಿದ್ರೆ ಕವರ್ ಆಗ್ತಾಳೆ. ಮತ್ತು ಈಗ ಸಾಲಿ ಸಂಬಂಧ ವಿಚಾರ ಮಾಡಿದ್ರೆ ಮತ್ತು ನಮ್ಮ ತಾಯಿ ನನಗೆ ಬಿಟ್ಟು ಹೋಗಕ್ಕೆ ಮನಸ್ಸೂ ಇಲ್ಲ. ಒಂದು 4 ದಿನ ಇರಬೇಕು. ಮನ್ಯಾಗ ಬರೋರು ಹೋಗೋರು ಭಾಳ ಚೆನ್ನಾಗಿ ಮಾತಾಡ್ಸಕ್ಕೆ ಬರೋರು, 4 ಮಂದಿಗೆ ಅವರು ಬೇಕಾಗ್ಯಾರ, 4 ಮಂದಿಗೆ ತನಕ ಅವರು ಹೋಗ್ಯಾರ, ಅವ್ರಿಗೂ ಎಲ್ಲರೂ ಬರ್ತಾರೆ. ಹಾಗಾಗಿ ಮನ್ಯಾಗ ಮತ್ತು ಆಕಿನ ಸೃಷ್ಟಿ ಸಣ್ಣಕ್ಕೆ ಹಾಕ್ತಾಳೆ, ಆಕಿಂದು ಕಾಲೇಜ್ ಸ್ಟಾರ್ಟ್ ಆಗೈತಿ, ಸರನು ಮಗು ಸಣ್ಣ ಪಾಪು ಐತಿ, ನಿಭಾಯಿಸೋಕ್ಕಾಗಲ್ಲ. ಹಂಗಂತೇಳಿ ನಾನು ಒಂದು 4 ದಿನ ಇರ್ತೀನಿ. ನಮ್ಮ ತಾಯಿಕಿನ್ನ ನಮಗೇನು ದೊಡ್ಡದೇನು ಹೆಚ್ಚಿಂದ ಏನೂ ಅಲ್ಲ. ಸಾಲಿ ಒಂದು 15-20 ದಿನ ಸೂಟ್ ಆದ್ರಾಗಲ್ಲಕ್ಕ ಟ್ಯೂಷನ್ಗೆ ಹಚ್ಚಿ ಮಾಡಿ ಹೋಮ್ವರ್ಕನ್ನು ಅಭ್ಯಾಸ ಕವರ್ ಮಾಡ್ಬೋದು. ಬಟ್ ಅಮ್ಮ ಆರೋಗ್ಯವಾಗಿರಬೇಕು ಅಷ್ಟೇ ನನಗೆ ಸದ್ಯಕ್ಕೆ, ಅದೇ ನನಗೆ ಮೇನ್ ಪ್ಲಸ್ ಪಾಯಿಂಟ್ ಆಗೈತಿ. ಅದಕ್ಕೆ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತೀನಿ ನೋಡಿ ಫ್ರೆಂಡ್ಸ. ನೀವು ಅನ್ಕೋಬೋದು ಸ್ನೇಹನ ಸಾಲಿ ಹಂಗೆ ಏನಂತೇಳಿ, ಬಟ್ ಇದ್ರ ಮುಂದೆ ನನಗೆ ಆ ಸಾಲಿದೇನು ವಿಚಾರ ಬರಲಿಲ್ಲ ಹೋಗ್ಲಕ್ಕ. ಇರಲಿ ಒಂದು 4 ದಿನ ಇಲ್ಲೇ ಇದ್ರಾಯ್ತು ಅಂತೇಳಿ. ನೀವು ಕೂಡ ಭಾಳ ನಮ್ಮ ಕಮೆಂಟ್ನಾಗ ಹೇಳಿರಿ ಅಮ್ಮನ ಜೊತೆಗೆ ಇರ್ರಿ ಅಂತೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿರಿ, ನೋಡಿ ಖುಷಿ ಆಯಿತು. ಸೊ ಅಮ್ಮ ಆರಾಮದಾರ, ನನಗೆ ಏನೂ ಹೆಚ್ಚಿಗೆ ಏನು ಮಾತಾಡೋಕ್ಕಾಗೋವಲ್ದು. ಬಟ್ ಓಕೆ ಫ್ರೆಂಡ್ಸ, ಇಷ್ಟೇ ಹೇಳೋದಿತ್ತು ವಿಡಿಯೋನ. ಮತ್ತೀಗ ಎಂಡ್ ಮಾಡ್ತೀನಿ. ಇದನ್ನು ಲಘುಟ ಎಡಿಟ್ ಮಾಡಿ ಇಲ್ಲೇ ಹಾಕ್ಬಿಡ್ತೀನಿ. ಸ್ವಲ್ಪ ಇಲ್ಲಿ ನೆಟ್ ಐತಿ, ಮುದ್ದೆ ಒಳ ಸಿಟಿ ಊರನ್ನ ಆಗುತ್ತಾ, ಮತ್ತು ಇಲ್ಲಿ ಫಾಸ್ಟ್ ಐತಿ ನೆಟ್ವರ್ಕ್, ಹಂಗಂತೇಳಿ ಈ ವಿಡಿಯೋನ ಲಘುಟನೇ ಹಾಕೋದಕ್ಕೇ ನಾನು ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ. ಮತ್ತೆ ನೋಡೋಣ, ಆಮೇಲೆ ವಿಡಿಯೋ ತನಕ ತೊಗೋತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.